ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಸ್ವಲ್ಪ ಇನ್ನೂ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಒಂದು 5 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಫ್ಯಾನ್ಸ್ಗಳು ಅವ್ರಾಗವ್ರೆ ಬಂದು ಎಲ್ಲ ಇಂಡಿವಿಜುವಲಿಟಿ ತೊಗೊಂಡು ಮಾಡ್ತಾ ಇದ್ದಾರೆ. ನಮಗೂ ತುಂಬ ಖುಷಿ. ಜಾಸ್ತಿ ಅಭಿಮಾನಿಗಳು ಬಂದರೆ ನಮಗೂ ಇನ್ನೂ ಸ್ವಲ್ಪ ನೆಕ್ಸ್ಟ್ ಇಯರ್ ಮಾಡೋದಕ್ಕೆ ತುಂಬ ಕ್ರೇಜ್ ಇರುತ್ತೆ. ಮೇಡಮ್ ಈಗ 4 ಗಂಟೆಗೆ ಈಗ ಹೂವಿನ ಹಾರ ಇದಾಕಿದೆ. ಇನ್ನು 4 ಗಂಟೆ 4 ಕಾಲಿಗೆ ಇದು ಹಾಲಿನ ಅಭಿಷೇಕ ಒಂದು ಸ್ವಲ್ಪ ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ಹೌದು, 4 ಕಾಲಿಗೆ 5 ಗಂಟೆ ಮೇಲೆ ಡಿಜೆ ಅಂತಲ್ಲ, ಸ್ವಲ್ಪ ಜಾಸ್ತಿ ನಮ್ಮ ಬಾಸ್ದು ವಿಡಿಯೋ ಸ್ವಲ್ಪ ಇದು ಮಾಡಿ ಸೌಂಡ್ ಇದು ಮಾಡೋಣ ಅಂತ ಇದ್ದೀವಿ. ಮೇಡಮ್ ಟಿಕೆಟ್ ಅಂತೂ ದಯವಿಟ್ಟು ಫಸ್ಟ್ ಶೋ ಫ್ಯಾನ್ ಶೋ ಯಾವ್ದು ಕಾರಣಕ್ಕೂ ಇಲ್ಲ. ಬುಕ್ ಮೈ ಶೋ ಇವಾಗ ಇದಕ್ಕೆ ಬಿಟ್ಟಿದ್ದಾರೆ. ಒಂದು 10 ಟಿಕೆಟ್ 20 ಟಿಕೆಟ್ ಉಳಿದಿತ್ತೇನೋ. ಈ ಸಿದ್ದೇಶ್ವರ ಥಿಯೇಟರ್ದಂತೂ 6 ಶೋದು ಒಂದು ಟಿಕೆಟ್ ಇಲ್ಲ ಮೇಡಮ್. ಆಲ್ರೆಡಿ ಎಲ್ಲ ಒಂದು ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. 6 ಸೋಲ್ಡ್ ಔಟ್ ಆಗಿದೆ. ಫಸ್ಟ್ ಫ್ಯಾನ್ ಶೋ ಬುಕ್ ಮೈ ಶೋ ಬಿಟ್ಟಿದ್ದು 1 ನಿಮಿಷ ಫುಲ್ ಸೋಲ್ಡ್ ಔಟ್ ಆಗುತ್ತೆ. ಫುಲ್ ಸೋಲ್ಡ್ ಥಿಯೇಟರ್ ಇಲ್ಲಿ ಬಿಟ್ಟಿದ್ದು ಸ್ವಲ್ಪ ಜನನೇ ತಗೊಂಡ್ಬಿಟ್ರು. 100-200 ಟಿಕೆಟ್ ತಗೊಂಡಿದ್ದಾರೆ ಒಬ್ಬೊಬ್ರು ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ. ಮೇಡಮ್ ನಾವು ಇಲ್ಲೇ ಏರಿಯಾದಿಂದ ನಾವು ಈ ಸಿದ್ದೇಶ್ವರ ಥಿಯೇಟರ್ ಏನಂದ್ರೆ ನಮಗೆ ಮೈನ್ ಥಿಯೇಟರ್ ಕೊಡಬೇಕು ಅಂತ ನಾವು ತುಂಬಾ ಓಡಾಡ್ತಾ ಇದೀವಿ. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮೈನ್ ಥಿಯೇಟರ್ ಏನ್ ಮಾಡ್ತಾರೆ ಅದಕ್ಕೆ ಡಬಲ್ ಇಲ್ಲಿ ಮಾಡೇ ಮಾಡ್ತೀವಿ. ಇಲ್ಲಿ ಫ್ಯಾನ್ಸ್ ತುಂಬಾ ಚೆನ್ನಾಗಿದ್ದಾರೆ. ಈ ಕಡೆ ಜರಗ್ನಳ್ಳಿ, JP ನಗರ್, ಬನಶಂಕರಿ ಫ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಜಯನಗರ್ ನಮ್ಮ ಕುಮಾರಣ್ಣನ ಅಧ್ಯಕ್ಷತೆಯಿಂದ ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಓಡಾಡ್ತಾ ಇದೀವಿ. ಹೌದು ಮೇಡಮ್. ಥಿಯೇಟರ್ ಓನರ್ ಸಪೋರ್ಟ್ ಇದೆ. ಅವ್ರ ಸಪೋರ್ಟ್ ಇಲ್ಲ ನಾವು ಮಾಡಕ್ಕೆ ಆಗಲ್ಲ. ಅವರೇ ಪರ್ಮಿಷನ್ ಎಲ್ಲ ಇಸ್ಕೊಟ್ಟಿದ್ದಾರೆ. ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡಿ ಅವ್ರ ಸಂಘ ಏನಿದೆಯೋ ಅವ್ರು ಬಂದು ಅಭಿಮಾನಿಗಳು ಇದು ಮಾಡ್ತಾ ಇದ್ದಾರೆ. ಮೇಡಮ್ ಇದು ಬಂದು ನಾವು ಕಾಟೇರ ಫಿಲಂ ರಿಲೀಸ್ ಆದಾಗ ಒಂದು ಕಾನ್ಸೆಪ್ಟ್ ಬಂದಿದ್ದು, ಕಾಟೇರಮ್ಮನ ಒಂದ್ಸತಿ ಕುಂಸನ ಅಂತ. ಸೊ ಬಾಸ್ಗೆ ತುಂಬಾ ಇಷ್ಟ ಆಗಿರೋ ದೇವರು ಚಾಮುಂಡೇಶ್ವರಿ. ಈಗ ಅವ್ರು ಒಳಗಡೆ ಇದ್ದಾರೆ, ಅದಕ್ಕೋಸ್ಕರ ಅವ್ರು ಬೇಗ ಆಚೆ ಬರಲಿ ಅಂದ್ಬಿಟ್ಟು ಇದೊಂದು ಮಾಡ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತಾ ಇದೀವಿ. ಮೇಡಮ್ ಇದ್ದಿದ್ರೆ ಅಂತ ಅನ್ನೋದಕ್ಕಿಂತ ಈಗ ಪ್ರೊಡ್ಯೂಸರ್ಗೆ ಅಷ್ಟೇ ಅವ್ರಿಗೆ ಧೈರ್ಯ ಇರ್ತಾ ಇರ್ಲಿಲ್ಲ. ಇವಾಗ ಅವ್ರು ಇಲ್ದಿರೋ ಮೂವಿ ಯಾರು ರಿಲೀಸ್ ಮಾಡಲ್ಲ. ಒಬ್ಬ ಹೀರೋ ಇಲ್ಲ ಅಂತಂದ್ರೆ ಮೂವಿ ರಿಲೀಸ್ ಮಾಡಕ್ಕೆ ಆಗಲ್ಲ. ಸೊ ಅವ್ರಿಗೊಂದು ಧೈರ್ಯ ಏನಂತಂದ್ರೆ ಆಚ ಕಡೆ ಅವ್ರು ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ಇದು ಇಟ್ ಮಾಡೇ ಮಾಡ್ತಾರೆ ಅಂತ ಅವ್ರಿಗೊಂದು ನಂಬಿಕೆ ಇದೆ. ಬಾಸು ಅದೇ ಸಂದೇಶ ಕೊಟ್ಟಿದ್ದಾರೆ, ನೀವು ಮಾಡಿ ಅಂತ. ಅದಕ್ಕೋಸ್ಕರ ಅವ್ರದ್ದು ಧೈರ್ಯವಾಗಿ ಬಿಟ್ಟಿದ್ದಾರೆ. ಅವ್ರಿಗೂ ಗೊತ್ತು ಈಗ ಆಚೆ ಒಳಗಡೆ ಇವಾಗಿರೋ ನಮ್ಮ ಬಾಸ್ ಬಗ್ಗೆ ನಮ್ಗೇನಂತ ಅವ್ರಿಗೂ ಗೊತ್ತು, ಅವ್ರಿಗೂ ಆಚ ಕಡೆ ಸೆಲೆಬ್ರಿಟೀಸ್ ಏನಂತ ಗೊತ್ತು. ಯಾರೇ ಏನೇ ಮಾತಾಡ್ತವ್ರೆ, ಮೀಡಿಯಾದಲ್ಲಿ ಏನೇನೋ ನ್ಯೂಸ್ ಬರ್ತಾ ಇದೆ. ನಮ್ಮ ವಿಜಯ್ ಅದಕ್ಕೇನು ಆಲ್ರೆಡಿ ಹೇಳವ್ರೆ, ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರೆ. ನಾವೇಂದಕ್ಕೂ ತಲೆ ಕೆಡ್ಸ್ಕೊತಲ್ಲ ಮೇಡಮ್. ಅವ್ರು ಏನು ಇದ್ರು ನಮ್ಗೆ ಗೊತ್ತು ಅವ್ರು ಏನು ಅಂತ. ಸುಮ್ನೆ ಹೇಳೋದಕ್ಕೇನು ಎಲ್ಲರೂ ಹೇಳ್ತಾರೆ. ನಮಗೂ ಗೊತ್ತು ನಮ್ಮ ಬಾಸ್ ಬಗ್ಗೆ ಏನಂತ ನಾವು ಹಂಗೆ ಇಟ್ಕೊಂತೀವಿ. ಹೇಳೋರು ಸಾರ ಹೇಳ್ತಾರೆ, ನಾವು ಅದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋದಂತ. ಮೇಡಮ್ ಅದು ನೀವು ಲಾಸ್ಟ್ ನನ್ನ ಹತ್ರ ವಿಡಿಯೋ ಇದೆ, ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಅದು ಇದು ಪರ್ಟಿಕ್ಯುಲರ್ ಸಿದ್ದೇಶ್ವರ ಥಿಯೇಟರ್ಗೆ ಹೇಳಿದ್ದು. ಯಾಕಂದ್ರೆ ಅದು ಕಾಟೇರ ಕುಣಿಸಿದಾಗ ಒಂದು ಮೀಡಿಯಾ ಒಂದು ಹುಡುಗಿ ಅವ್ರು ಕೇಳಿದ್ರು, ಈ ತರ JP ನಗರ್ ಸಿದ್ದೇಶ್ವರ ಥಿಯೇಟರ್ ಕಾಟೇರಮ್ಮ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ಅಂತ. ಆಗ ಬಾಸ್ ಹೇಳಿದ್ ಡೈಲಾಗ್ ಅದು. ಅವ್ರಿಗೆ ಗೊತ್ತು ಸಿದ್ದೇಶ್ವರ ಥಿಯೇಟರ್ ಹೆಂಗ್ ಮಾಡ್ತಾರೆ ಏನು ಅಂತ. 2 ನಿಮಿಷ ತೋರಿಸ್ತೀನಿ. ಯಾಕಂದ್ರೆ ಬಾಸ್ಗೆ ಇಲ್ಲಿ ಬರ್ಬೇಕು, ಕರ್ಸ್ಕೊಬೇಕಂತ ಆಸೆ. ಬಟ್ ಇಲ್ಲಿ ಬಂದ್ರೆ ಇಲ್ಲಿ ಥಿಯೇಟರ್ ಇರಲ್ಲ ಅಂತ ನಮಗೂ ಗೊತ್ತು. ಒಂದಲ್ಲ ಇಲ್ಲೇ ಇದೆ ನೋಡಿ. ನಮ್ ಬಾಸ್ ಅವಾಗ ಹೇಳ್ಬಿಟ್ಟಿದ್ದಾರೆ ಸಿದ್ದೇಶ್ವರ ಥಿಯೇಟರ್ ಹುಡುಗರು ಏನ್ ಮಾಡ್ತಾರೆ ಹೆಂಗಿದೆ ಅಂತ. ಸೊ ಅದಕ್ಕೋಸ್ಕರ ನಾವೇನು ಮಾತಾಡಲ್ಲ. ಎಲ್ಲ ದೇವ್ರು ನೋಡ್ಕೋತಾರೆ. ನಾವು ಆದಷ್ಟು ಬೇಗ ಆಚೆ ಬಲ್ಲಿ ನಾವು ಬೇಡ್ಕೋತಾ ಇದೀವಿ. ಬಂದ್ರೆ ನಮ್ಗೆ ಇನ್ನೂ ಖುಷಿಯಿಂದ, ಇನ್ನೂ ಅವ್ರು ಏನು ತಪ್ಪು ಮಾಡಿದಾರ ಇಲ್ವಾ ಅಂತ ಇನ್ನೂ ಕೋರ್ಟ್ ನಿರ್ಧಾರ ಮಾಡುತ್ತೆ. ಮಾಡ್ಲಿ, ತುಂಬಾ ಟೈಮ್ ತಗೊಂಡ್ ಮಾಡ್ಲಿ, ಪರವಾಗಿಲ್ಲ. ಬರ್ಬೋದು ಅಂತ ನಾವು ಅನ್ಕೊಂಡಿದ್ವಿ ಫಿಲಂ ರಿಲೀಸ್ ಮುಂಚೆ. ಇನ್ನೂ ಆಗಿಲ್ಲ. ನಾವು ದೇವರಲ್ಲಿ ಕೇಳ್ಕೊಂತ ಇನ್ನು ಒಂದು 7 ಜನ ಇವಾಗ A4 A14 ಆಲ್ರೆಡಿ ಬೇಲ್ ಸ್ವಲ್ಪ 4 ದಿನ 7 ದಿನಕ್ಕೆ ಸಿಕ್ಕಿದೆ. ಅದರ ನಮ್ಮ ಬಾಸ್ಗೆ ಏನಾದ್ರೆ ಅರ್ಜಿ ಹಾಕ್ಬಿಟ್ಟು ಸ್ವಲ್ಪ ಆಚೆ ಕಡೆ ಒಂದು 2-3 ದಿನ ಬಂದು ನೋಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಮೊದಲಾಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ. ಆಸ್ ಎ ಫ್ಯಾನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರೊಬ್ಬರಿಗೆಲ್ಲ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಯಾರಿದ್ದಾರೆ, ದುನಿಯಾಜಯ್ ಸರ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಇಷ್ಟಪಡ್ತೀನಿ. ಎಲ್ಲರನ್ನೂ ಸಿನಿಮಾಗಳು ನೋಡ್ತೀವಿ. ಅವ್ರ ನಟನೆಗೆ ಅಭಿಮಾನಿ, ಯಾರಿಗೂ ನನ್ನ ವ್ಯಕ್ತಿತ್ವಕ್ಕೆ ಯಾರಿಗೂ ಅಭಿಮಾನಿ ಆಗಿಲ್ಲ. ನಮ್ಮ ತಂದೆ ತಾಯಿಗೆ ಅಭಿಮಾನಿ. ಎಲ್ಲರ ಸಿನಿಮಾಗಳನ್ನ ಇಷ್ಟಪಡ್ತೀನಿ. ಡೆವಿಲ್ ಸಿನಿಮಾನ ನಾನು ನಾಳೆನೇ ನೋಡಬೇಕು ಅಂತ ಒಂದೇ ಒಂದು ಕಾರಣಕ್ಕೆ. ಯಾಕಂತ ಹೇಳಿದ್ರೆ ಒಂದಷ್ಟು ಕಾಂಟ್ರವರ್ಸಿಗಳಾಗಿದೆ. ಎಲ್ಲರ ಲೈಫಲ್ಲೂ ಒಳ್ಳೇದು ಕೆಟ್ಟದ್ದು ನಡೀತಾ ಇರುತ್ತೆ. ಅದನ್ನೆಲ್ಲ ಮೀರಿದ್ದು ಏನು ಅಂತ ಹೇಳಿದ್ರೆ ಡೆವಿಲ್ ಸಿನಿಮಾ ಬರ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಅವರು ಏನು ಕೆಟ್ಟಗಳಿಗನ್ನೆಲ್ಲ ಮರೆತು ಜನಗಳು ಆರಾಮಾಗಿ ಅದನ್ನ ಸಿನಿಮಾ ನೋಡಿಕೊಂಡು ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಟ್ರೈಲರ್ ತುಂಬಾ ಚೆನ್ನಾಗಿದೆ ಮೇಡಮ್. ಟ್ರೈಲರ್ ಇಂಪ್ರೆಸಿವ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋಗಿಲ್ಲ. ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು, ಆಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ತುಂಬಾ ಸ್ಟೈಲಿಶ್ ಆಗಿ ಬಂದಿದ್ದಾರೆ ಮೇಡಮ್. ಪರ್ಟಿಕ್ಯುಲರ್ ಸಿನಿಮಾ ಅಂತಿಲ್ಲ ಮೇಡಮ್. ನಾನು ಹೇಳಿದೆ ನಿಮ್ಗೆ ಫಸ್ಟ್ ಟೈಮ್ ಮೆನ್ಷನ್ ಮಾಡ್ಬಿಟ್ಟೆ, ಸಿನಿಮಾ ರಂಗಕ್ಕೆ ನಾನು ಅಭಿಮಾನಿ. ಯಾರ್ದು ಅಂತ ಹೇಳಿದ್ರೆ ಅವ್ರ ಫಸ್ಟ್ ಸಿನಿಮಾ ನಾನು ಇಲ್ಲೇ ನೋಡಿದ್ದು. ನನಗೆ ನೆನಪಿರೋ ಹಾಗೆ ಭೂಪತಿ ಫಿಲಮ್ ನೋಡಿದ್ದೆ. ಅವಾಗ ಸ್ಕೂಲ್ಗೆಲ್ಲ ಬಂಕ್ ಹಾಕೊಂಡು 25 ರೂಪೀಸ್ ಇತ್ತು ಟಿಕೆಟು. ಅವಾಗ ಅವ್ರ ಸಿನಿಮಾ ನೋಡಿ ಹೈಟು, ಪರ್ಸನಾಲಿಟಿ, ಕಲರ್ ಎಲ್ಲ ಹಂಗಿದಾರಲ್ಲ
ಸಖತ್ ಹೀರೋ ಅಂತ ಆ ಥರ ಎಲ್ಲ ಫೀಲ್ ಇತ್ತು. ಈ ಕ್ಷಣಕ್ಕೆ ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೆನಪು ಅಂತ ಹೇಳಿದಾಗ ನಾವು ಸಿನಿಮಾ ಅಭಿಮಾನಿಗಳಾಗಿದ್ದಾಗಿಂದ ನೋಡ್ತಾ ಇರ್ತೀವಿ, ಎಲ್ಲ ಸಿನಿಮಾಗಳು ನೋಡ್ತಾ ಇರ್ತೀವಲ್ಲ, ಅವ್ರ ನೆನಪು ಅಂತಲ್ಲ ಯಾರ್ದು ನೆನಪು ಮರೆಯೋಕ್ಕಾಗೋದಿಲ್ಲ. ಪರ್ಟಿಕ್ಯುಲರ್ ಇವ್ರದೇ ಅಂತಲ್ಲ, ದರ್ಶನ್ ಸರ್ದೇ ಅಂತಲ್ಲ, ಯಾರ ನೆನಪುಗಳನ್ನ ಮರೆಯೋಕ್ಕಾಗಲ್ಲ. ಪ್ರತಿಯೊಬ್ರು ಆಗಿರ್ಬೋದು. ಮೊನ್ನೆ ತೀರ್ಕೊಂಡ್ರಲ್ಲ ಜನಾರ್ದನ್ ಅಂದ್ಬಿಟ್ಟು, ಅವರು ಆಗಿರ್ಬೋದು, ಉಮೇಶ್ ಅಣ್ಣ ಅಂತ ಒಬ್ರು ಹಳೆ ಕಲಾವಿದರು ತೀರ್ಕೊಂಡ್ರು. ಪ್ರತಿಯೊಬ್ರು ಮೈಂಡಲ್ಲಿ ಇರ್ತಾರೆ. ಯಾಕಂದ್ರೆ ಸಿನಿಮಾ ನೋಡ್ಕೊಂಡು ಬೆಳ್ದೆ ಎಲ್ಲರ ನೆನಪು ಸದಾ ಇರುತ್ತೆ ಮೇಡಮ್. ಅದ್ರಲ್ಲಿ ಇವ್ರದ್ದು ಕೂಡ ಒಬ್ಬರದು, ಅವ್ರ ಹೊರಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಎಕ್ಸ್ಪೈಸೆಡ್ ಅವ್ರ ಪರ್ಸನಲ್ ಲೈಫಲ್ಲಿ ಏನೇ ಆಗಿರ್ಬೋದು. ಅದನ್ನೆಲ್ಲ ಬಿಟ್ಟು ನಾವು ಎಂಡ್ ಆಫ್ ದ ಡೇ ನಮ್ಮ ಮೈಂಡ್ ಹೆಂಗ್ ಥಿಂಕ್ ಮಾಡೋದು ಅಂತ ಹೇಳಿದ್ರೆ, ಕಲಾವಿದರಲ್ಲ ಅವರೆಲ್ಲ, ಅವ್ರ ಪರ್ಸನಾಲಿಟಿಗೆ, ಅವ್ರ ವ್ಯಕ್ತಿತ್ವಕ್ಕೆ ನಾವು ಅಭಿಮಾನಿ ಆಗಿಲ್ಲ ಅಂದ್ರು ಅವ್ರೇನು ಸ್ಕ್ರೀನ್ ಮೇಲೆ ಪೋಟ್ರಿ ಆಗಿದ್ದಾರೆ ಅದನ್ನ ನೋಡಿ ಇಷ್ಟಪಟ್ಟಿದ್ದೀವಿ. ಆ ಒಂದಕ್ಕೆ ನಾವು ಎಂಜಾಯ್ ಮಾಡಿದೀವಲ್ಲ, ಆ ಮೂಮೆಂಟ್ ನ ಸ್ಪೆಂಡ್ ಮಾಡಿದೀವಲ್ಲ. ನಮ್ದು 150-200 ರೂಪಾಯಿ ಹೋಯ್ತು ಅನ್ನೋದೇ ಯೋಚನೆ ಬಿಟ್ರೆ ಆ ಮೂಮೆಂಟ್ ನ ಮರ್ತಿದೀವಿ. ಏನೋ ಬೇಜಾರಲ್ಲಿ ಏನೋ ಆಟೋ ಡ್ರೈವರ್ ಆಗಿರ್ಬೋದು, ಅವ್ರಾಗಿರ್ಬೋದು, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅದರೆಲ್ಲ ಒದ್ದಾಡ್ತಾ ಇರ್ತಾರೆ. ಅದನ್ನೆಲ್ಲ ಮರೆಯೋದಕ್ಕೆ ಅವ್ರು ಬರೋದು ಸಿನಿಮಾನೇ ಮರ್ಸೋದು. ಅದನ್ನೆಲ್ಲ ಇನ್ ಯಾವ ಕಡೆನೂ ಮರೆಯೋದಕ್ಕಾಗೋದಿಲ್ಲ. ಬರ್ತಾರೆ, 1-2 ಅವರ್ 3 ಅವರ್ ಕುತ್ಕೊಂತಾರೆ, ಸಿಳ್ಳೆ ಹೊಡಿತಾರೆ, ಆ ಯೋಚನೆಗಳನ್ನೆಲ್ಲ ಮರೆತು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಾಗಬೇಕು. ಅದಾಗ್ತಾ ಇದ್ರೇನೆ ಮನುಷ್ಯ ದೊಡ್ಡ ಎಂಟರ್ಟೈನ್ಮೆಂಟ್ ಫ್ಲಾಟು. ಇವಾಗ ಎಲ್ಲಾ ಕಡೆ ಮೋಸ ದಗಾದೆಗಳು ಎಲ್ಲಾ ಕಡೆ ಜಾಸ್ತಿ ಆಗ್ತದೆ. ಒಂದು ಫ್ರೆಂಡ್ಶಿಪ್ ಅಲ್ಲಾಗ್ಲಿ, ಲವ್ ಅಲ್ಲಾಗ್ಲಿ ಎಲ್ಲಾ ಕಡೆ ನಡೀತದೆ. ಫೇಕ್ ಎಲ್ಲದಿಂದ ಮನುಷ್ಯ ಬೇಸತ್ತೋಗ್ಬಿಡ್ತಾನೆ. ಅವ್ನ್ ಸಿಗೋದು 2-3 ಅವರ್. ಆ 2-3 ಅವರಲ್ಲಿ ಬಂದು ಸಿನಿಮಾ ನೋಡಿದ್ನಂದ್ರೆ ಅದನ್ನೆಲ್ಲ ಮರ್ತೆ, ಆ ಕ್ಷಣಕ್ಕೆ ಮರ್ತೆ ರಿಲ್ಯಾಕ್ಸ್ ಆಗಿ ಹೋಗ್ತಾರೆ. ಆ ರಿಲ್ಯಾಕ್ಸ್ಮೆಂಟ್ ಸಿನಿಮಾ ಕೊಡ್ತಾ ಇದೆ. ಎಲ್ಲ ಸಿನಿಮಾ ರಂಗದ ಮೇಲೆ ಪ್ರೀತಿ ಇದೆ. ಮೇಡಮ್ ಏನಿಲ್ಲ, ನೀವೇ ನೋಡ್ತಾ ಇದ್ದೀರಾ, ಸಿದ್ದೇಶ್ವರ ಆಲ್ರೆಡಿ 15 days ಇಂದ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಚಾಮುಂಡೇಶ್ವರಿ ವಿಗ್ರಹ ಕೂರಿಸೋದಾಗಿರ್ಬೋದು, ಮತ್ತೆ DJ ಆರ್ಗನೈಸ್ ಮಾಡೋದಾಗಿರ್ಬೋದು, ಎಲ್ಲ ಸಿದ್ಧತೆ ತುಂಬಾ ಅದ್ದೂರಿಯಿಂದ ನಡೀತಾ ಇದೆ. ಇಷ್ಟು ದಿನ ಎಲ್ಲರೂ ಮೇನ್ ಥಿಯೇಟರ್ ಅಂತಿದ್ರು, ಬಟ್ ಸಿದ್ದೇಶ್ವರ ಥಿಯೇಟರ್ ಮೇನ್ ಥಿಯೇಟರ್ ಮಾಡಿದ್ದು ನಮ್ ಡಿ ಬಾಸ್ ಫ್ಯಾನ್ಸ್. ಮತ್ತೆ ಮೇಡಮ್ ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ ಬಾಸ್ ಇವಾಗ ನಿನ್ನೆ ವಿಜಯಲಕ್ಷ್ಮಿ ಅದ್ಗೆ ಮುಖಾಂತರ ಒಂದು ಸಂದೇಶ ತಲುಪಿಸಿದ್ದಾರೆ. ಯಾವ್ದೇ ಸ್ಟಾರ್ ವಾರ್ ಬೇಡ ಅನ್ನೋ ತರ ಎಲ್ಲ. ನಾವ್ ಯಾವ್ದೇ ಇರೋ ಜೊತೆ ಸ್ಟಾರ್ ವಾರ್ ಮಾಡಲ್ಲ ಮೇಡಮ್. ನಮ್ಮನ್ನ ಬಂದು ಕೆನ್ಕೋರ್ ಅವರು. ಮತ್ತೆ ಅವನು ಜಾಕ್ಸನ್ ಏನೋ ಒಬ್ಬನಿದ್ದಾನೆ, ಅವನು ಮೊನ್ನೆ ಒಂದು ಇದು ಹೇಳ್ದ, ಬಡವರೆಲ್ಲ ಬಂದ್ಬಿಡ್ತೀನ 25ಕ್ಕೆ ಏನೋ ಗುಣ್ಣ ಅಂತ. ಆ ನನ್ ಮಗಂಗ್ ಹೇಳಕ್ ಇಷ್ಟಪಡೋದು ಒಂದೇ, ನಾಳೆ ಬರ್ತಿದೀವಿ ಚಿನ್ನ, ನೀನ್ ಸಾಯೋವರೆಗೂ ನೆನ್ಪಿಡ್ಬೇಕು, ಆ ತರ ಕೊಡ್ತೀವಿ ಗುಣ. ಯಾಕಂದ್ರೆ ಇದು ಡಿ ಬಾಸ್ ಸಾಮ್ರಾಜ್ಯ. JP ನಗರ ಬಂದು ನಮ್ ಹೇಳಿಕೆ ನಮ್ ಬಾಸ್ ಅಡ್ಡ. ಕರ್ನಾಟಕದಲ್ಲಿ ನಮ್ ಬಾಸ್ ಬೀಟ್ ಮಾಡೋ ಗಂಡಸು ಇನ್ನೊಬ್ಬ ಹುಟ್ಟಿಲ್ಲ, ಹುಟ್ಟಕ್ ಸಾಧ್ಯನೂ ಇಲ್ಲ. ಹಿಂದೆ ಇದ್ರು ಒಪ್ಕೋತೀವಿ, ವಿಷ್ಣು ಸರ್ ಇದ್ರು, ಎಲ್ಲರೂ ಇದ್ರು. ಬಟ್ ಹೇಳ್ಬಿಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಎಲ್ಲಾ ಹೀರೋಗಳು ನಮ್ಗೆ ಪ್ರೀತಿ ತೋರಿಸ್ತೀವಿ, ಎಲ್ಲಾ ಮೂವಿಗಳು ನೋಡ್ತೀವಿ. ನಾವು ಫ್ಯಾನ್ ಅವ್ರು ಮಾಡಕ್ ಬಂದಿಲ್ಲ. ನಮ್ಮ ಯಜಮಾನ್ ಮೂವಿ ಬರ್ತಾ ಇದೆ, ಅದ್ ನೋಡಕ್ ಬಂದಿದ್ದೀವಿ. ಫ್ಯಾನ್ ಅವ್ರು ನಾವು ಮಾಡಲ್ಲ. ಯಾಕೆ ಅಂದ್ರೆ ಫ್ಯಾನ್ ಅವ್ರು ಮಾಡಿ ತುಂಬಾ ಅಂಬೋಸ್ಬಿಟ್ಟಿದೀವಿ. ಎಲ್ಲಾರ್ಗು ಅವರು ಅಂಬೋಸಿದ್ದಾರೆ. ಬೇಡ ನಮ್ಮ ಫ್ಯಾನ್ ಅವರು, ಚಿನ್ನ ಫ್ಯಾನ್ ಅವ್ರು ಬೇಡ. ಅದ್ ಮಾತಾಡ್ಕೊಳ್ಳಿ, ಜನಗಳು ಪ್ರೀತಿ ತೋರಿಸ್ತಾರೆ ಸಾಕು. ನಾವ್ ಯಾವ್ದೇ ಸ್ಟಾರ್ ವಾರ್ ಮಾಡ್ತಿಲ್ಲ, ಇನ್ನೊಂದು ಮಾತಿಲ್ಲ. ಬೇರೆಯವ್ರಗಳನ್ನ ಗೌರವಿಸ್ತೀವಿ, ನಮ್ ಇರೋನ್ ಸ್ವಲ್ಪ ಜಾಸ್ತಿ ಪ್ರೀತಿಸ್ತೀವಿ ಅಷ್ಟೇ. ಆದ್ರೆ ಸ್ಟಾರ್ ವಾರ್ ಮಾಡ್ತಿರೋ ನನ್ನ ಮಕ್ಕಳು ಕೆಲವರು ಇದಾರೆ, ಆದ್ರೂ ಬಂದ್ ಹೇಳೋದು ನಮ್ ಡಿ ಬಾಸ್ ಫ್ಯಾನ್ಸ್ ಹೆಸರು. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಒಂದು ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ ಡಿ ಬಾಸ್. ಅದು ನೋಡಿ ಕೆಲವ್ರಿಗೆ ಹೊಟ್ಟೆವ್ರಿ, ಅದಕ್ಕೋಸ್ಕರ ಈ ತರ ಎಲ್ಲ ಹೇಳ್ತಾರೆ. ಅವ್ರು ಬೇಕಾದ್ರೆ ಹೇಳ್ಕೊಳ್ಳಿ ಮೇಡಮ್. ನಮ್ ಯಜಮಾನ್ರ ಮೇಲಿರೋ ಅಭಿಮಾನ ಎಷ್ಟೇ ಜಮಾನ ಕಳೆದ್ರು ಕಮ್ಮಿ ಆಗಲ್ಲ. ನಾವ್ ಹೇಳೋದು ಒಂದೇ, ಜೈ ಡಿ ಬಾಸ್ ಅಷ್ಟೇ. ಹಾ ಮೇಡಮ್, ಆಲ್ಮೋಸ್ಟ್ 2 ವರ್ಷ ಆಯ್ತು. 2023 ಡಿಸೆಂಬರ್ ಕಾಟ್ಯಾರ ಬಂದಿತ್ತು. ಇವಾಗ 2 ವರ್ಷದಿಂದ ನಾವು ಬರೀ ರಿಲೀಸ್ ಸಿನಿಮಾ ಮಾಡ್ಕೊಂಡೆ ಸೆಲೆಬ್ರೇಷನ್ ಮಾಡಿ ಹಬ್ಬ ಮಾಡ್ಕೊಂಡ್ ಬಂದಿರೋರು. ಅದರಲ್ಲೂ ಇವಾಗ ನಮ್ ಬಾಸ್ಕೊಂದೇನೋ ಕೆಟ್ಟ ಸಮಯ ಒಳ್ಳೆ ಸಮಯ ಬಂದೇ ಬರುತ್ತೆ. ಇಷ್ಟ ದಿನ ಎಷ್ಟೋ ಕಣ್ಣೀಡ್ತಾ ಇದ್ರು ಫ್ಯಾನ್ಸ್. ಬಟ್ ಡಿಸೆಂಬರ್ 11 ಅನ್ನೋದು ನಮ್ ಎಷ್ಟೋ ಜನಕ್ಕೆ ಒಂದು ಖುಷಿ ತಂದಿದೆ ಮೇಡಮ್. ಈ ಸಲ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಯಾವನ್ ಕೈಲೂ ಆಗಲ್ಲ ಈ ಕ್ರೇಜ್ ಬೀಟ್ ಮಾಡೋಕೆ. ಮಾಡ್ಬೋದು ಸೆಲೆಬ್ರೇಷನ್ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಪ್ರತಿ ಥಿಯೇಟರ್ ಅಲ್ಲೂ ಅನ್ನದಾನ ಆಗಿರ್ಬೋದು, ಈ ತರ ಅಭಿಮಾನಿಗಳು ಸೇರ್ಸೋಕೆ ಮತ್ತೆ ನಮ್ ಡಿ ಬಾಸ್ ಸಿನಿಮಾನೇ ಬರ್ಬೇಕು. ಯಾಕಂದ್ರೆ ಮೇಡಮ್ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತು ಮೇಡಮ್ ಅದು ಯಾಕೆ ಬಾಸ್ನ ಇಷ್ಟಪಡ್ತೀವಿ ಅಂತ. ಕೆಲವ್ರು ಹೇಳ್ಕೊಳಲ್ಲ. ಅವ್ರು ಮಾಡೋ ದಾನ ಧರ್ಮ ಆಗಿರ್ಲಿ, ಕೊರೋನಾದಲ್ಲಿ ಪ್ರಾಣಿಗಳಿಗೆ ಊಟ ಇಲ್ಲ ಅಂದಾಗಲೇ ಕೋಟಿ ಕೊಟ್ಟವ್ರು ಮೇಡಮ್ ಅವರು. ನೀವೇ ನೋಡಿದಾರ, ಎಷ್ಟೋ ಅಭಿಮಾನಿಗಳು ಹಾಕಿದ್ರು, ಎಲ್ಲ ಸೇರಿ 3.5 ಕೋಟಿ ಕೊಟ್ಟವ್ರು ಪ್ರಾಣಿಗಳಿಗೆ. ಈ ತರ ಮನ್ಸು ಎಲ್ರಿಗೂ ಇರಲ್ಲ ಮೇಡಮ್. ಅದಕ್ಕೋಸ್ಕರ ನಮ್ ಬಾಸ್ ಅಂದ್ರೆ ತುಂಬಾ ಇಷ್ಟ. ಇವಾಗ ಅವ್ರ ಬರ್ಡೇ ನೋಡಿರ್ಬೋದು ನೀವು, ಎಲ್ಲ ಅನಾಥಾಶ್ರಮ ಅಲ್ಲಿ ವೃದ್ಧಾಶ್ರಮ ಆಗಿರ್ಲಿ, ಬರೀ ಅವ್ರು ಮಾಡೋದೋಗ್ಲಿ. ಇವಾಗ ನಮ್ಮ ಅಭಿಮಾನಿಗಳು ಎಷ್ಟೋ ಮಾಡ್ಬಿಟ್ಟಿದಾರೆ ಮೇಡಮ್. ಮೊನ್ನೆ ಹತ್ತಿ ಬೆಲೆಯಲ್ಲಿ ನೋಡಿರ್ಬೋದು. ಈಗ ಡಿ ಬಾಸ್ಗೆ ಯಾವ ತರ ಗುಣ ಇದೆ, ಅದೇ ತರನು ನಮ್ ಬಾಸ್ ಫ್ಯಾನ್ಸ್ಗೂ ಕೂಡ ಇದೆ ಮೇಡಮ್. ಬಾಸ್ ಇರೋದಿಲ್ಲ ಅಂತಲ್ಲ, ಬಾಸ್ ಅಲ್ಲಿ ಇರ್ಬೋದು. ಯಾವತ್ತು ನಮ್ ಹೃದಯದಲ್ಲಿ ಅವರೇ ರಾಜ. ಅವ್ರು ಹಿಂದೆ ಇದ್ದಾಗ ಹೆಂಗ್ ಮೆರೆಸ್ತಿದ್ವಿ, ಇವಾಗ ಮುಂದೆ ಅವ್ರು ಬಂದ್ಮೇಲೆ ಅದಕ್ಕಿಂತ ಜಾಸ್ತಿ ಮೆರೆಸ್ತೀವಿ. ಇವಾಗ ನಾಳೆ ಅಲ್ಲ ಮೇಡಮ್, ಇನ್ನೊಂದ್ 2 ಅವರ್ ಇರಿ, ನೋಡಿರು ಅಂತಂತೆ ನಿಮ್ಗೆ ಗೊತ್ತಾಗುತ್ತೆ ಬಾಸ್ ಕ್ರೇಜ್ ಏನು, ಬಾಸ್ ಗತ್ತ ಏನು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ ನನ್ನ ಹೆಸರು ಸುನೀಲ್ ಅಂತೇಳಿ. ಸುಮಾರು ನಾನು ಡಿ ಬಾಸ್ ಅಭಿಮಾನಿ ಬಂದು ಇವತ್ತಿಂದ ಅಲ್ಲ, 2003 ಅಯ್ಯ ಫಿಲಂ ಬಂದಾಗಿಂದ ಇವತ್ತವರೆಗೂ ಬಾಸ್ ಕ್ರೇಜೆ.
ಇವತ್ತು ನಾನು ಆರ್ಕೆಸ್ಟ್ರಲ್ಲೂ ಕೂಡ ದರ್ಶನ್ ಅಭಿಮಾನಿ. ಸೊ ದರ್ಶನ್ಗೋಸ್ಕರ ನನಗೆ ಬೇಜಾನ್ ಇವತ್ತವರೆಗೂ ಟ್ರೆಂಡಿಂಗ್ ಅಲ್ಲೇ ಇರುವಂತ ಸಿಂಗರ್ ನಾನು ಕೂಡ. ಅವರಿಂದ ತುಂಬಾ ಆರ್ಕೆಸ್ಟ್ರಾಗಳಲ್ಲಿ ಊಟ ಮಾಡಿದ್ದೀನಿ ನಾನು. ರೀಸೆಂಟ್ ಆಗಿ ಡೆವಿಲ್ ಸಾಂಗ್ ಇದ್ರೆ ನೆಮ್ಮದಿಯಾಗಿ ಇರ್ಬೇಕನ್ನೋ ಈ ಸಾಂಗ್ ಏನಿದೆ, ನನ್ನ ಜೀವನದಲ್ಲಿ ನಾನು ರಿಚ್ ಆಗಿ ಹುಚ್ಚಿಡ್ದು ಆಡಿರುವಂತ ಸಾಂಗ್ ಅಂದ್ರೆ ಅದೇ. ಬಾಸ್ಗಿರಷ್ಟು ಕ್ರೇಜು ಇವತ್ತೇನಾದ್ರು ಬಾಸ್ ಇದ್ದಿದ್ರೆ ಐ ಥಿಂಕ್ ಇನ್ನೂ ಹಬ್ಬ ಜೋರಾಗಿರ್ತಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇದೆ ಕೂಡ. ಸೊ ದೇವರ ಆಶೀರ್ವಾದ. ಅವ್ರು ಮಾಡೋ ದಾನ ಧರ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಯಲ್ ಹೃದಯ ಇದೆಯಲ್ಲ ಅದು ಬೇಕು ಮೇಡಮ್. ಬಾಸ್ ಚಾಮುಂಡೇಶ್ವರಿ ಹೊರಪುತ್ರ ಮೇಡಮ್, ಸುಮ್ಮನೆ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ. ಸೊ ಬಾಸ್ ಸುಮ್ಮನೆ ಒಂದು ಏನ್ ಮಚ್ಚ ಅಂದ್ರೇನೆ ಸಾಕು ಅವ್ರದ್ದು. ಅದು ಒಂದು ರಿಯಲ್ ಫ್ಯಾಕ್ಟ್ ಏನಿದೆ. ಸೊ ಅವ್ರು ನಡೆದು ಬಂದಿರೋ ಹಾದಿ, ಅವ್ರ ತಂದೆ ಮತ್ತು ಅವ್ರ ಮಗ ಈಗ ನಡೀತಾ ಇರೋದು. ಸೊ ಎಲ್ಲ ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದನೇ ಇದು ನಡೀತಾ ಇರೋದು. ಇದರಿಂದ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ. ಹಳೆ ಕಲಾವಿದರು, ಹೊಸ ಎಲ್ಲ ತರ ವ್ಯಕ್ತಿಗಳನ್ನ ಬೆಳೆಸ್ಕೊಂಡು ನಮ್ಮಂತ ಒಬ್ಬ ಆರ್ಕೆಸ್ಟ್ರಾ ಕಲಾವಿದನ್ಗೂ ಸಹ ಈ ಅಪ್ಪನ ಒಂದು ಹುಚ್ಚು ಏನಿದೆ, ಜನಗಳು ಅಷ್ಟು ರಿಚ್ ಆಗಿ ಕೇಳ್ತಾರೆ ಹಾಡುಗಳು. ಸೊ ನಾವು ಕೂಡ ಅದೇ ಒಂದು ಹಾದಿಲಿ ಇರೋದ್ರಿಂದ ಸೊ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾಳೆ 11ನೇ ತಾರೀಕು ಬೆಳಗ್ಗೆ 6:30ಗೆ ಡೆವಿಲ್ ಫಿಲಂ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ನಾಳೆ ಸುಮಾರು ಕಡೆ ಬಿರಿಯಾನಿ ಇದೆ ಮೇಡಮ್. ಅದು ಏನ್ ಹೇಳಿ, ಮಟನ್ ಬಿರಿಯಾನಿ ಇದೆ, ಹೊಟ್ಟೆ ತುಂಬಾ ಮಟನ್ ಬಿರಿಯಾನಿ ಇದೆ. ಸೊ ಟ್ರೈಲರ್ ನೋಡಿ ಹೇಳೋದಾದ್ರೆ, ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣಮಿಣ ಅನ್ನುವಂತ ಒಂದು ಈ ಮಿಣಮಿಣ ಏನಿದೆ ನಾಳೆ ಮಿಂಚುತ್ತೆ. ಇವತ್ತು ಸೊ ಜಸ್ಟ್ ವೀಕ್ಷಿಸೋದು ಅಷ್ಟೇ. ನಾಳೆ ಬೆಳ್ಳಿ ತೆರೆಯಲ್ಲಿ ಮಿಂಚ್ತಾರೆ. ಸೊ ನಾಳಿನ ಒಂದು ಕ್ರೇಜೇ ಬೇರೆ ಇರುತ್ತೆ.